ಕಥಾನಾಯಕಿಯ ಕತೆ. ಸಣ್ಣ ಕತೆಗಳು. ಸಂಪಾದಕರು ಲೋಹಿತ ನಾಯ್ಕರ. ಕತೆ 9. ಕಾಣೆಯಾಗುವವ ಭಯೋತ್ಪಾದಕನಾದದ್ದು. ಸಂದೀಪ ವಿಚಿತ್ರ ಸ್ವಭಾವದವ. ಅವನ ತಂದೆ ತಾಯಿಗೆ, ತಂಗಿಗೆ, ಬಲ್ಲವರಿಗೆ, ಸ್ನೇಹಿತರಿಗೆ, ಸಹಪಾಠಿಗಳಿಗೆ, ಕಾಲೇಜಿನ ಪ್ರಾಧ್ಯಾಪಕರುಗಳಿಗೆ ಹಾಗೂ ಅನೇಕರಿಗೆ ಅವನು ಕಾಣೆಯಾಗುವವನೆಂದೇ ಪರಿಚಿತ. ಅವನು ಯಾವಾಗ ಎಲ್ಲಿ ಇರುತ್ತಾನೆಂದು ಯಾರಿಗೂ ಖಚಿತವಾಗಿ ಹೇಳಲು ಆಗುವುದಿಲ್ಲ. ಅವನ ಕುಟುಂಬದ ಸದಸ್ಯರಿಗೂ ಕೂಡ ಹೇಳಲು ಸಾಧ್ಯವಿಲ್ಲ. ಯಾರಿಗೂ ತಿಳಿಸದೆ, ಯಾರಿಗೂ ಹೇಳದೆ 4-6 ದಿನಗಳಿಂದ ಹಿಡಿದು ತಿಂಗಳುಗಳ ತನಕ ಹೋಗಿಬಿಡುತ್ತಿದ್ದ. 2. ಸಂದೀಪ ಒಂದು ರೀತಿಯಲ್ಲಿ ನನ್ನ ವಿದ್ಯಾರ್ಥಿ, ಮತ್ತೊಂದು ರೀತಿಯಲ್ಲಿ ಆತ್ಮೀಯ ಗೆಳೆಯ. 6 ವರ್ಷಗಳ ಕೆಳಗೆ ವಿಶ್ವವಿದ್ಯಾಲಯದ ಕಾನೂನು ಮಹಾವಿದ್ಯಾಲಯವನ್ನು ಪ್ರಾಧ್ಯಾಪಕನಾಗಿ ಸೇರಿದಾಗ ಅವನು ಅಂತಿಮ ವರ್ಷದ ವಿದ್ಯಾರ್ಥಿ. ಆ ವರ್ಷ ನಾನು ಅಂತಿಮ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಿಲ್ಲವಾದರೂ ಅವನು ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಯಾದುದರಿಂದ ನನ್ನ ವಿದ್ಯಾರ್ಥಿಯೂ ಹೌದು. ಆರಂಭದಲ್ಲಿ ಅವನು ನಮ್ಮ ಕಾಲೇಜಿನ ಒಬ್ಬ 23 ವರ್ಷದ ಎತ್ತರ ನಿಲುವಿನ ಸುಂದರ ಪ್ರತಿಭಾವಂತ ವಿದ್ಯಾರ್ಥಿ ಎಂದಷ್ಟೇ ತಿಳಿದಿತ್ತು ವಿನಃ ಅವನ ಬಗ್ಗೆ ಹೆಚ್ಚು ಹೆಸರೂ ಸಹ ತಿಳಿದಿರಲಿಲ್ಲ. ಒಂದು ದಿನ ಬಿಡುವಿನ ವೇಳೆಯಲ್ಲಿ ನನ್ನ ಕೋಣೆಗೆ ಬಂದು ನಿಮ್ಮ ಜೊತೆ ಮಾತನಾಡಬೇಕೆಂದು. ಸರ್, ನೀವು ಪರಿಶಿಷ್ಟ ಜನಾಂಗದವರಂತೆ ಹೌದೇ ಎಂದು ಕೇಳಿದ. ಎದೆ ಝಲ್ ಎಂದಿತು. ಅಪಮಾನವೂ ಆಯಿತು. ಹೌದು, ಬಾ ಕುಳಿತುಕೋ, ನಿನಗೇನು ಬೇಕು ಎಂದು ಕೇಳಿದೆ. ಏನೂ ಇಲ್ಲ, ನೀವು ಯಾವ ಪಂಗಡಕ್ಕೆ ಸೇರಿದವರು ಸಾರ್ ಎಂದ. ಆಗಲೇ ಕೋಪ ಬಂದಿತ್ತು. ಏನಾದರೇನು, ಕೇಳಲು ನೀನ್ಯಾರು ಎಂದೆ. ಇಲ್ಲ ಸಾರ್, ನನಗೆ ಪರಿಶಿಷ್ಟ ಜನಾಂಗದವರು, ಬುಡಕಟ್ಟು ಜನಾಂಗದವರಲ್ಲಿ ವಿಶೇಷ ಆಸಕ್ತಿ. ಮೊನ್ನೆ ಕಾರವಾರ ಜಿಲ್ಲೆಯಲ್ಲಿ ಸಿದ್ದಿ ಜನಾಂಗದವರ ಮೇಲೆ ಒಂದು ಲೇಖನವನ್ನು ಬರೆದಿದ್ದೀನಿ, ಓದಿ ಸಾರ್ ಎಂದು ಕೆಲ ಕಾಗದಗಳನ್ನು ಕೊಡಲು ಬಂದ. ಇಟ್ಟು ಹೋಗು ಎಂದೆ. ಅವನು ಹೊರಟ ತಕ್ಷಣ ಕಸಿವಿಸಿಯಾದ ಮನಸ್ಸಿನೊಡನೆ ನಮ್ಮ ಪ್ರಾಂಶುಪಾಲರ ಬಳಿ ಹೋಗಿ ಅವನ ಬಗ್ಗೆ ವಿಚಾರಿಸಿದೆ. ಪ್ರಾಂಶುಪಾಲರು ಯಾವ ಕಾರಣಕ್ಕೂ ನಾನು ತಪ್ಪು ಭಾವಿಸಬಾರದೆಂದು ಅವನ ಪ್ರತಿಭೆ ಬಗ್ಗೆ, ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಅಣಕು ನ್ಯಾಯಾಲಯ ಸ್ಪರ್ಧೆಗಳಲ್ಲಿ ಗೆದ್ದ ಬಗ್ಗೆ, ಆಗಾಗ ಅವನು ವಾರಗಟ್ಟಲೆ ಕಾಣೆಯಾಗುವುದರ ಬಗ್ಗೆ, ಅವನ ಛಾಯಾಗ್ರಹಣದಲ್ಲಿರುವ ಆಸಕ್ತಿ ಬಗ್ಗೆ, ಬುಡಕಟ್ಟು ಜನಾಂಗದವರ ಮೇಲಿರುವ ವಿಶೇಷ ಆಸಕ್ತಿ ಬಗ್ಗೆ, ಅವರ ಜೀವನ ಕುರಿತು ಲೇಖನ ಬರೆಯುವುದರ ಬಗ್ಗೆ ಎಲ್ಲವನ್ನೂ ವಿಸ್ತಾರವಾಗಿ. Sample complete. Ready to continue?